bless you. Strong Aitu Nanbodi song presented by LKG B section students. Please dear early come upon the stage to be performance on the stage properly. Towards the sky, feeling so high. ಯಾಕಮ್ಮನಗ್ತೀಯ ಹಿಂಗ್ಯಾಕೆ ಕೊಲ್ತೀಯ ನಿನ್ನಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು ಸ್ಟ್ರಾಂಗ್ ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಟ್ರೆ ನಾವ್ ಜೋಡಿ ಕೋಲವೆರಿಡಿ ಹೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು ನೋ ಪ್ರಾಬ್ಲಮ್ ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ ಲೈಫ್ ನಾಗೂ ಅಲ್ಲೇ ನಾನು ಚಾಂಡ ಊತೀನೆ ಸ್ಟ್ರಾಂಗ್ ಇತ್ತು ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಟ್ರೆ ನಾವ್ ಜೋಡಿ ಕೋಲವೇರಿಡಿ ಲೇಡಿ ನಾನಿನ್ನ ಕಿಲ್ಲಾಡಿ ನಾವಾದ್ರೆ ಬಲೆ ಜೋಡಿ I-E-A-B-C-D dancing with to everybody Baba Baba black sheep ನೀನೇ ನನ್ನ ಫ್ಯೂಚರ್ ವೈಫ್ ರೀಸನ್ ಇಲ್ದನೆ ಇಲ್ಲಿ ಪಾಯ್ಸನ್ ಕುಡಿದಂಗೆ ಆಯ್ತದೆ ಲವ್ ಯು ಅಂದ ಬೋರ್ಡ್ ಪ್ಲೀಸ್ ಲೇಡಿ ನಾನಿನ್ನ ಕಿಲ್ಲಾಡಿ ನಾವಾದ್ರೆ ಬಲೆ ಜೋಡಿ ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸ್ ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಳತಿ ಮೊಸರು ಗಡಿಗೆ ಸವಿನುಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ Shake it, Pushpavati. 4, 3, 2, 1. Everybody rock to the beat. Everybody rock to the beat. Gold, pure gold. Ade ninja, clean gold. Child, ಬೇಕಾ child. ನನ್ನ ಲೈಫ್ ನಿಂಗೆ ಸೋಲ್ಡು ಒಟ್ಟೆ ಇದ್ದ ಕಚ್ಬಿಡ್ತಾನೆ ಬಳಕ ಪುಳಕ ನಿನ್ನ ಕೈಯ ಚಾಕ ಎವ್ರಿಬಾಡಿ ರಾಡು ಎವ್ರಿಬಾಡಿ ರಾಡು Murali
your body, baba. Rock your body, baba. Thaya, thaya. Move your body, baba. Move your body, baba. Thaya, thaya. ನೋಡದಾಗೆ ಥಯ್ಯ ಥಯ್ಯ ಮಾತಿನಾಗೆ ಸಯ್ಯ ಸಯ್ಯ ಸೋಕಿದಾಗ ಮೈಗೆ ಮೈಯ ಸತ್ಯಭಾಮ ಬಾರಮ್ಮ ನೀಡು ಒಂದು ಹೋಗ ಹೋಗ ಗೋಪಾಲ ನಾನು ಬರಲ್ಲ ಒಬ್ಬ ಬೇಡ ಬಾಮ ನೀನು ನನ್ನ ಪ್ರಾಣ ಹೋಗ ಹೋಗ ಗೋಪಾಲ ಪ್ರಾಣ ತಿಂದಿಯ ಓ ಮಾವ ರಂಗಿ ಬಾರ ಕಣ್ಣ ಹುಡುಗಿ ಬಾರ ನನ್ನ ಬೆಡಗಿ ಬಾರ ಕಣ್ಣ ಹುಡುಗಿ ಬಾರ ನನ್ನ ಬೆಡಗಿ ಮಿಂಚಿನ ಬಳ್ಳಿ ಪತ್ತರ ಬಳ್ಳಿ ಮನಸ್ಸು ಕಳ್ಳಿ ಮಾಯದ ಮಳ್ಳಿ ಬಾರೆ 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 ನನ್ನ ಬಜಾರಿ ನಾನೇ 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 ನಿನ್ನ ಪೂಜಾರಿ ಬಾರ 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 ನನ್ನ ಸಂದಾರ ನೀನೆ 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 ನನ್ನ ಮಯೂರ ಪಕ್ಕಟ್ಟು ಮಧುಬಾಲ ಒಪ್ಪಟ್ಟು ನಿನಗಲ್ಲ ಹಿಂದೆ ನೀನು ಹೋದಾಗ ಹಿಂದೆ ನಾನು ಬರ್ತೀನಿ ಎದ್ದು ಹೊಡಿ ಅಂದಾಗ ಎಬ್ಬೆಂದಿಗೆ ಕೊಡ್ತೀನಿ ಬಾರೆ 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 ನನ್ನ ಬಜಾರಿ ನಾನೇ 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 ನಿನ್ನ ಪೂಜಾರಿ ಬಾರ 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 ನನ್ನ ಸಂದಾರ ನೀನೆ 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 ನನ್ನ ಮಯೂರ जीना जीना यहाँ मरना मरना यहाँ लाइफ ಎಂಜಾಯ್ ಮಾಡು ನಿಂದ ಸಾರಾ ನಿನ್ನದ ಗೋಡ ನಿನ್ನದ ಗ್ರೌಂಡು ನೋಡು ಲೈಫು ಕ್ರೇಜಿ ಊರಿಗೆ ಊರೇ ಬೀಳಲಿ ಮೇಲೆ ಧೈರ್ಯ ಇದ್ರೆ ಈಸಿ ಸುಮಾಸ ಕೂದಲ ನಾಚಲೆ ತು ನಾಚಲೆ ಸುಮಾಸ ಕೂದಲ ನಾಚಲೆ ತು ನಾಚಲೆ जीना जीना यहाँ मरना मरना यहाँ ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಇವಳೆದುರು ಬಂದಾಗ ಹಳ್ಳಿ ಹಟ್ಟಾಟ್ ಕಳಿಸುತ್ತೆ ಎದೆಯೊಳಗೆ ಗಿಟ್ಟಾರು ಡಿಂಗ್ 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 ಅನ್ನುತ್ತೆ ಇವಳೆದುರು ಬಂದಾಗ ಹಳ್ಳಿ ಹಾಡು ಕೇಳಿಸುತ್ತೆ ಬಾರೆ 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 ಬೇಡ ಅನ್ನೋರುಂಟೆ ನಿನ್ನಂಥ ಹುಡುಗನ್ನ ದೂರ ಹೋಗೋರುಂಟೆ ಬೇಕಾಗಿ ನಿನ್ನನ್ನ ಕಿಲ್ಲಾಡಿ ಜೋಡಿ ನಾನು ನೀನು ಕಿತ್ತಪ್ಪ ಕಿತ್ತಪ್ಪ ನಿನ್ನ ಫ್ರೂಟು ಎಲ್ಲಪ್ಪ ರುಕ್ಕಮ್ಮ ರುಕ್ಕಮ್ಮ ಕಣ್ಣೆತ್ತಿ ನೋಡಮ್ಮ ಬೆಳ್ಳಂಗೋವಿ ಕೃಷ್ಣ ನಾನು ಕೂದಲೇನೆ ಒಳ್ಳೆ
ನೋಡಮ್ಮ. ಸ್ವಾಮಿ, ವನದೇವತೆಯು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ. ಮೈ ಮನ ರೋಮಾಂಚನಗೊಳಿಸುವಂತಹ ವಾತಾವರಣ. ಹೌದು ಸತಿ, ಈ ಸುಂದರವಾದ ವಾತಾವರಣದಲ್ಲಿ ನಿನ್ನ ಕಾಲಿನ ಗೆಜ್ಜೆಯ ನಾದ ನನ್ನನ್ನು ಇನ್ನಷ್ಟು ನಾದಮಯಗೊಳಿಸುತ್ತಿದೆ. ಮಹಾದೇವ, ನನ್ನ ಕಾಲಿನ ಗೆಜ್ಜೆಯ ನಾದಕ್ಕೆ ನಿಮ್ಮ ಹೆಜ್ಜೆಯ ನಾದ ಸೇರಿದರೆ ಬಹಳ ಚೆನ್ನಾಗಿರುತ್ತದೆ. ಹೌದು ಸತಿ, ನಮ್ಮ ಹೆಜ್ಜೆಯ ನಾದಕ್ಕೆ ಈ ವನದೇವತೆಯು ಸಂಗೀತವನ್ನು ಹಾಡುತ್ತಾಳೆ. ಹಾಗಾದರೆ ಬನ್ನಿ, ಈ ಸುಂದರ ಪ್ರಕೃತಿಯ ಸುಮಧುರ ತಾಳಕ್ಕೆ ನಮ್ಮ ಹೆಜ್ಜೆಯ ನಾದ ಬೆರೆಸಿ ನಾಟ್ಯ ಸೃಷ್ಟಿಸೋಣ. భవ్యమైన ఆత్మభావం, రమ్యమైన జీవరాగం, నవ్యమైన నిత్యతాళం, నిఖిల జగతి మూలం. ದೇವಿ ಸತಿಗೆ ಪ್ರಣಾಮಗಳು. ಮುನಿವರಿಯರಿಗೆ ವಂದನೆಗಳು. ತಾಯಿ, ನಿಮ್ಮ ಮುಖದಲ್ಲಿ ಗಾಬರಿ ಕಾಣುತ್ತಿದೆ. ಮುನಿವರಿಯರೇ, ಆಕಾಶದಲ್ಲಿ ಪುಷ್ಪಕ ವಿಮಾನಗಳ ಚಲನೆ ಜಾಸ್ತಿಯಾದಂತಿದೆ. ಸಕಲ ದೇವತೆಗಳು ಎಲ್ಲೋ ಹೊರಟಂತಿದೆ. ಇದೇನು ಆಶ್ಚರ್ಯ ತಾಯಿ? ನಿಮ್ಮ ತಂದೆಯವರಾದ ದಕ್ಷ ಮಹಾರಾಜರು ಅರಮನೆಯಲ್ಲಿ ದಕ್ಷ ಯಜ್ಞವನ್ನು ಆಚರಿಸುತ್ತಿದ್ದಾರೆ. ಬ್ರಹ್ಮ, ವಿಷ್ಣು, ಸಕಲ ದೇವಾನುದೇವತೆಗಳನ್ನು ಆಹ್ವಾನಿಸುತ್ತಿದ್ದಾರೆ. ಈ ಯಜ್ಞವನ್ನು ಬ್ರಹ್ಮದೇವನೇ ನಡೆಸಿಕೊಡುತ್ತಿದ್ದಾರೆ. ನಿಮ್ಮನ್ನು ಆಹ್ವಾನಿಸಲಿವೆ. ನಮ್ಮನ್ನೂ ಆಹ್ವಾನಿಸಿದ್ದಾರೆ. ಆದರೆ ನಮ್ಮ ಸ್ವಾಮಿಯವರ ಧ್ಯಾನದಲ್ಲಿ ಮರೆತು ಹೋಯಿತು. ಈಗಲೇ ಹೊರಡುತ್ತೇನೆ. ಸ್ವಾಮಿ, ಸ್ವಾಮಿ. ಸತಿ, ಏನಾಯಿತು? ಏಕಿಷ್ಟು ಆತುರ? ತಂದೆಯವರು ಅರಮನೆಯಲ್ಲಿ ದಕ್ಷಯಜ್ಞ ಹಮ್ಮಿಕೊಂಡಿದ್ದಾರೆ. ನಾವು ಹೋಗಿ ಬರೋಣವೇ? ಬ್ರಹ್ಮದೇವ, ವಿಷ್ಣುದೇವ ಹಾಗೂ ಎಲ್ಲ ದೇವಾನುದೇವತೆಗಳು ನೆರೆದಿದ್ದಾರೆ. ದೇವಿ, ನಿನ್ನನ್ನು ನಿಮ್ಮ ತಂದೆ ಆಹ್ವಾನಿಸಿದ್ದಾರೆಯೇ? ಅವರು ಅವಸರದಲ್ಲಿ ನಮ್ಮನ್ನು ಕರೆಯಲು ಮರೆತಿರುತ್ತಾರೆ.
ಅವರು ಕರೆಯಲಿಲ್ಲವೆಂದು ನಾವು ಹೋಗದಿದ್ದರೆ ಹೇಗೆ? ಈಗಲೇ ಅರಮನೆಗೆ ಹೋಗೋಣ ಬನ್ನಿ. ಇಲ್ಲ ಸತಿ, ಕರೆಯದೆ ನಾನು ಬರುವುದಿಲ್ಲ. ಕರೆಯದೆ ಹೋದವರ ಮನೆಯಲ್ಲಿ ಅವಮಾನಕ್ಕೆ ಅವಕಾಶಗಳು ಅಧಿಕವಾಗಿರುತ್ತದೆ. ನಾವು ಹೋಗುವುದು ಬೇಡ ಸತಿ. ನೀವು ಏನು ಹೇಳಿದರೂ ಸರಿ, ನಾನು ಹೋಗುತ್ತೇನೆ. ಬೇಡ ಸತಿ, ನನ್ನ ಮಾತು ಕೇಳು. ಅಲ್ಲಿ ನಿನಗೆ ಅವಮಾನಗಳು ಆಗುತ್ತದೆ. ಏನಾದರೂ ಸರಿಯೇ, ನಾನು ಹೋಗಿ ಬರುತ್ತೇನೆ. ಸತಿ, ಸತಿ, ನಿಲ್ಲು. ನಿಲ್ಲು. ಕರೆಯದೆ ಬಂದಿದ್ದಕ್ಕೆ ಒಳ್ಳೆಯದೇ. ನೀನೊಬ್ಬಳೇ ಬಂದೆಯೋ ಇಲ್ಲ ಆ ತಿರುಕನನ್ನು ಕರೆತಂದೆಯೋ? ತಂದೆಯವರೇ, ನನ್ನ ಮಹಾದೇವನಿಗೆ ಹೀಯಾಳಿಸುವ ಮಾತುಗಳನ್ನು ಆಡಬೇಡಿ. ಅವರು ನನ್ನ ಪತಿ, ನಿಮ್ಮ ಅಳಿಯನೆಂಬ ಗೌರವವಿರಲಿ. ಅಳಿಯ? ಅದು ಎಂದಿಗೂ ಸಾಧ್ಯವಿಲ್ಲ. ಸ್ಮಶಾನದಲ್ಲಿ ವಾಸ ಮಾಡುತ್ತಾ ಸತ್ತು ಬೆಂದ ಎಣಗಳ ಬೂದಿಯನ್ನು ವಿಭೂತಿಯನ್ನಾಗಿ ಮೈಗೆಲ್ಲ ಹಚ್ಚಿಕೊಂಡು ಮೈ ವಾಸನೆಯಿಂದ ಮನೆ ಮನೆ ಭಿಕ್ಷೆ ಬೇಡುತ್ತಾ ತಿನ್ನುವ ಅವನಿಗೇಕೆ ಮರ್ಯಾದೆ ಗೌರವ? ತಂದೆಯವರೇ, ಸಾಕು ಮಾಡಿ ನಿಮ್ಮ ಪ್ರಲಾಪವನ್ನು. ನನ್ನ ಮುಂದೆಯೇ ನನ್ನ ಸ್ವಾಮಿಯನ್ನು ಅಲ್ಲಗಳೆಯಬೇಡಿ. ಜಗತ್ತಿಗೆ ದೊಡ್ಡವರು ನನ್ನ ಈಶ್ವರ ಪರಮೇಶ್ವರ. ಅವರ ಅಪ್ಪಣೆ ಇಲ್ಲದೆ ಪಂಚಭೂತಗಳೇ ಚಲಿಸುವುದಿಲ್ಲ. ಸಕಲ ಜೀವರಾಶಿಯಲ್ಲೂ ನನ್ನ ಮಹಾದೇವನೇ ನೆಲೆಸಿದ್ದಾರೆ. ಅದೇನೇ ಆಗಿರಲಿ, ಅವನೊಬ್ಬ ಭಿಕ್ಷುಕನೇ ಹೊರತು ಬೇರೇನೂ ಅಲ್ಲ. ಕರೆಯದೇ ಬಂದಿರುವ ನೀನು ಅವನ ಪರವಾಗಿ ಮಾತನಾಡುವುದು ಸರಿಯಾಗಿಯೇ ಇದೆ. ಎಷ್ಟೇ ಆಗಲಿ ಅವನೊಬ್ಬ ತಿರುಪೆ ಎನ್ನುವ ತಿರುಕನಲ್ಲವೇ? ದಕ್ಷ ಮಹಾರಾಜ, ನಿಲ್ಲಿಸಿ ನಿಮ್ಮ ಮಾತುಗಳನ್ನು. ನನ್ನ ಸ್ವಾಮಿಯನ್ನು ಅಪಹಾಸ್ಯ ಮಾಡುತ್ತಿರುವ ನಿಮಗೆ ನನ್ನ ಧಿಕ್ಕಾರವಿರಲಿ. ನನ್ನ ಶಿವನನ್ನು ಅವಮಾನಿಸಿದ ನಿಮ್ಮ ಯಜ್ಞಕ್ಕೆ ನನ್ನ ಧಿಕ್ಕಾರವಿರಲಿ. ಅಯ್ಯೋ, ನನ್ನ ಸ್ವಾಮಿಯ ಮಾತನ್ನು ಕೇಳದೆ ನಾನು ತಪ್ಪು ಮಾಡಿದೆ. ಸ್ವಾಮಿ, ನನ್ನನ್ನು ಕ್ಷಮಿಸಿ. ನನ್ನಿಂದ ನಿಮಗೆ ಅವಮಾನವಾಯಿತು. ನಿಮ್ಮನ್ನು ಈ ತುಂಬಿದ ಸಭೆಯಲ್ಲಿ ಅವಮಾನಿಸಿದ್ದಾರೆ. ಇಲ್ಲ ಇಲ್ಲ, ನನ್ನ ಸ್ವಾಮಿಗೆ ಅವಮಾನವಾಗಲು ನಾನೇ ಕಾರಣ. ನನಗೆ ಬದುಕಲು ಯಾವುದೇ ಅರ್ಹತೆ ಇಲ್ಲ. ನಾನು ನನ್ನ ದೇಹ ತ್ಯಾಗ ಮಾಡುತ್ತೇನೆ. ಸ್ವಾಮಿ, ನನ್ನನ್ನು ಕ್ಷಮಿಸಿ. ಸತಿಯ ದಹನವನ್ನು ತಿಳಿದ ಶಿವ ರುದ್ರ ತಾಂಡವವನ್ನು ಆಡುತ್ತಾ ತನ್ನ ಜಡೆಯಿಂದ ವೀರಭದ್ರನನ್ನು ಸೃಷ್ಟಿಸುತ್ತಾನೆ. ದಕ್ಷನ ಯಜ್ಞವನ್ನು ಧ್ವಂಸಗೊಳಿಸಿ ಹಾಗೂ ಅವನ ಶಿರವನ್ನು ಛೇದಿಸಿ ಸತ್ಯ ದೇಹವನ್ನು ತರುವಂತೆ ಆಜ್ಞಾಪಿಸುತ್ತಾನೆ. ದೇವಿ ಸತಿ, ವೀರಭದ್ರ! वीरभद्र वीर वीरभद्र वीर वीरभद्र भद्र वीर वीरभद्र वीर वीरभद्र भद्र वीर वीरभद्र वीर वीरभद्र भद्र वीर भद्रकाल लोचन विशाच भूतनाय पंचका कटाकुंबर कपाल काल शोभना
ಶಿವನ ಈ ರುದ್ರ ತಾಂಡವವನ್ನು ನಿಲ್ಲಿಸಲು ವಿಷ್ಣು ತನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರವನ್ನು ಬಿಟ್ಟು ಸತ್ಯ ದೇಹವನ್ನು ಸಾವಿರಾರು ತುಂಡುಗಳು ಆಗುವಂತೆ ಮಾಡುತ್ತಾರೆ. ಆಗ ತಾಂಡವವನ್ನು ಆಡುತ್ತಿದ್ದ ಉಗ್ರರೂಪಿ ಶಿವನು ಶಾಂತಮೂರ್ತಿಯಾಗುತ್ತಾನೆ. ತಾಯಿ ಸತೀದೇವಿಯು ಪಾರ್ವತಿ ತಾಯಿಯ ರೂಪದಲ್ಲಿ ಜನ್ಮವನ್ನು ತಾಳಿ ಶಿವಪಾರ್ವತಿಯರ ಪುನರ್ವಿವಾಹವಾಗುತ್ತದೆ. ಮಾತೃಶ್ರೀ ಎಜುಕೇಷನ್ ಸೊಸೈಟಿಯ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಎಚ್ ಕೆ ಶ್ರೀಕಂಠಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈಗ ವೇದಿಕೆ ಮೇಲೆ ನಮ್ಮ ಸಂಸ್ಥೆಯ ಖಜಾಂಚಿಗಳಾದ ಲೋಕೇಶ್ ಸರ್ ಅವರು ಅವರ ಸ್ವಾಗತಿಸಿ ಸನ್ಮಾನಿಸಿ ಅವರ ಒಂದು ನಮ್ಮ ಶಾಲೆಯ ಬಗ್ಗೆ ಅನುಭವಗಳನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಇದರ ನಂತರ ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ಸಭಾ ಕಾರ್ಯಕ್ರಮದ ಪ್ರಾರಂಭ ಮಾಡುವುದಕ್ಕೋಸ್ಕರ ಸಭಾ ಕಾರ್ಯವನ್ನು ಮುಂದೂಡಲಾಗಿತ್ತು. ಈಗ ನಿಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಶ್ರೀಕಂಠಣ್ಣನವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರುತ್ತಾ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ. ಅವ್ರಿಗೆಲ್ಲ ನಾನೇನು ಪರಿಚಯ ಮಾಡಬೇಕಾಗಿಲ್ಲ. ಇದೊಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಒಂದು ವಿಭಿನ್ನವಾಗಿ ನಮ್ಮ ಅಧ್ಯಕ್ಷರನ್ನು ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ತೀರ್ಮಾನದಂತೆ ಒಂದು ಪರಿಚಯ, ಅದರಲ್ಲಿ ಮುಕ್ಕಾಲು ಭಾಗ ನಿಮಗಿರ್ತದೆ. ಅದರಲ್ಲಿ ಕೆಲವು ಗೊತ್ತಿಲ್ಲದೆ ಇರೋದು ಸಹ ನಿಮಗೆ ಈ ಒಂದು ಪರಿಚಯದಲ್ಲಿ ನಮ್ಮ ಅಧ್ಯಕ್ಷರ ಏನು ಅವರ ಪರಿಚಯ ನಿಮಗೆ ಸಿಗ್ಬೋದು. ಆ ಕಾಲದ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಅನುಯಾಯಿಯಾಗಿದ್ದ ಆ ಕಾಲದ ಸಮಾಜ ಸೇವಕ ಶ್ರೀಯುತ ವನ್ನಿಗನಹಳ್ಳಿ ಕುನ್ಮರಿಗೌಡ ಮತ್ತು ಶ್ರೀಮತಿ ರತ್ನಮ್ಮರವರ ಸುಪುತ್ರರಾಗಿ ದಿನಾಂಕ 24/11/1957 ಇಸವಿಯಲ್ಲಿ ವನ್ನಿಗನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ರು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಆದರೆ 1959 ಗೊತ್ತಿರಲ್ಲ, ಅದನ್ನ ನೋಟ್ ಮಾಡ್ಕೊಳ್ಳಿ. ಆ ಕಾಲದ ನಮ್ಮ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಾದ ಮೈಸೂರಿನ ರಾಮಕೃಷ್ಣಾಶ್ರಮ ಮತ್ತು ಕನಕಪುರದ ಗ್ರಾಮಾಂತರ ಶಾಲಾ ಕಾಲೇಜುಗಳಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ರೈತರಿಗೆ ಅನುಕೂಲವಾಗುವಂತಹ BSc ಮತ್ತು MSc AG ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ಪದವಿಯ ನಂತರ ಕೃಷಿಗೆ ಸಂಬಂಧಪಟ್ಟ ಹಲವಾರು ಉತ್ಪನ್ನಗಳ ಸಂಸ್ಥೆಗಳನ್ನು ಸ್ಥಾಪಿಸಿ ಕೃಷಿ ಮತ್ತು ಪುಷ್ಪೋದ್ಯಮ ಕ್ಷೇತ್ರಗಳಲ್ಲಿ ದೇಶ ವಿದೇಶದಲ್ಲಿ ತಮ್ಮ ಛಾಪನ್ನು ಮೂಡಿಸಿರುತ್ತಾರೆ. ಇವರು ಕರ್ನಾಟಕ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರಾಗಿ, ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸಮಿತಿಯ ಆಯ್ಕೆ ಸಮಿತಿಯ ಸದಸ್ಯರಾಗಿ, BMICPಯ ಅಧ್ಯಕ್ಷರಾಗಿ ರಾಜ್ಯ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ನಮ್ಮ ತಾಲೂಕಿನ ಕರ್ಮಯೋಗಿ ಮತ್ತು ಕನಕಪುರದ ಗಾಂಧಿ ಎಂದು ಕರೆಸಿಕೊಳ್ಳುತ್ತಿದ್ದ ಪೂಜ್ಯ ಎಸ್ ಕರಿಯಪ್ಪನವರು ಸ್ಥಾಪಿಸಿದ ಕನಕಪುರದ ಪ್ರತಿಷ್ಠಿತ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ, ಕರಿಯಪ್ಪನವರ ನಂತರ ಯಶಸ್ವಿ ಅಧ್ಯಕ್ಷರೆಂಬ ಹೊಗಳಿಕೆಗೆ ಪಾತ್ರರಾಗಿರುತ್ತಾರೆ. ಈ ಸಂಸ್ಥೆಯಲ್ಲಿ ಇವರು ಅಧ್ಯಕ್ಷರಾದ ನಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ವೃತ್ತಿಪರ ಕೋರ್ಸ್ಗಳನ್ನು MBA, MCA, BCA ಮುಂತಾದ ಹಲವಾರು ಕೋರ್ಸ್ಗಳನ್ನು ಸಂಸ್ಥೆಯಲ್ಲಿ ಪ್ರಾರಂಭಿಸಿರುತ್ತಾರೆ. ಇದು ನಿಮಗೆ ತಿಳಿದಿರಲಿ. ಹಾಗೆಯೇ ಇದೆಲ್ಲಕ್ಕೆ ಕಳಸವಿಟ್ಟಂತೆ ರಾಜ್ಯದಲ್ಲಿಯೇ ಪ್ರಥಮವಾಗಿ ಖಾಸಗಿ ಕೃಷಿ ಕಾಲೇಜನ್ನು ಕನಕಪುರಕ್ಕೆ ತಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉನ್ನತ ಕೃಷಿ ಪದವಿಗಳನ್ನು ಕೈಗೆಟುಕುವ ಶುಲ್ಕದಲ್ಲಿ ದೊರೆಯುವಂತೆ ಮಾಡಿದ್ದಾರೆ. ಇವರ ಕುಟುಂಬದಲ್ಲಿ ಧರ್ಮಪತ್ನಿ ಶ್ರೀಮತಿ ಭಾರತಾಂಬ ಮತ್ತು ಮಕ್ಕಳಾದ ಚಿನ್ನು ಮತ್ತು ವರುಣ್ ಎಂಬ ಮಕ್ಕಳುಗಳು ಇವರ ಎಲ್ಲ ಸೇವಾ ಕಾರ್ಯಗಳಿಗೆ ಬೆಂಬಲವಾಗಿರುತ್ತಾರೆ. ಇವರ ಅಳಿಯ ಮತ್ತು ಬೀಗರ ಕುಟುಂಬದವರು ನಮ್ಮ ವಿದ್ಯಾಸಂಸ್ಥೆಗೆ 55 ಲಕ್ಷಗಳನ್ನು ದಾನವಾಗಿ ಕೊಡಿಸಿ ಈ ಸಂಸ್ಥೆಯ ಈ ಕಟ್ಟಡಗಳು, ಶೌಚಾಲಯ, ಗ್ರಂಥಾಲಯಗಳನ್ನು ನಿಮಗಳಿಗೆ ಕೊಡುಗೆಯಾಗಿ ಕೊಟ್ಟಿರುತ್ತಾರೆ.
ಗ್ರಾಮೀಣ ವಿದ್ಯಾರ್ಥಿಗಳ ಪ್ರತಿಷ್ಠಿತ ಶಾಲೆಗಳಲ್ಲಿ ಇರುವಂತೆ ನಮ್ಮ ಶಾಲೆಯಲ್ಲಿಯೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಈ ಹಣ ನಮಗೆ ಸಹಕಾರಿಯಾಗಿರುತ್ತದೆ. ಇಂಥ ನಮ್ಮ ಅಧ್ಯಕ್ಷರಾದ ಶ್ರೀಕಂಠರವರು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಗೆ ಸೇವೆ ಮಾಡುವ ಶಕ್ತಿ, ಅವರ ಮುಂದಿನ ಜೀವನ ಸುಖ, ಸಮೃದ್ಧಿ, ಆರೋಗ್ಯ ಮತ್ತು ನೆಮ್ಮದಿಯಿಂದ ಇರಲೆಂದು ನಮ್ಮ ಆಡಳಿತ ಮಂಡಳಿ, ಅಧ್ಯಾಪಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಆರೈಕೆ ಮಾಡುತ್ತಾರೆ. ನಮಸ್ಕಾರ. ಈಗ ಅಧ್ಯಕ್ಷರಿಗೆ ಸನ್ಮಾನ. ಮಾತನಾಡುತ್ತಾರೆ. ಅದಕ್ಕೆ ಮೊದಲು ಈಗ ಆಗಮಿಸಿರುವಂಥ ನಮ್ಮ ಸಂಸ್ಥೆಯ ನಿರ್ದೇಶಕರಲ್ಲಿ ಒಬ್ಬರಾದಂಥ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂಥ ಶಂಕರಣ್ಣನವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಾರ್ಪಣೆ. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು. ಈ ದಿವಸದ ಈ ವರ್ಷದ ವಾರ್ಷಿಕೋತ್ಸವ ಶಾರಜಾ ವಿದ್ಯಾಮಂದಿರದಲ್ಲಿ ಸಂಭ್ರಮದಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಶಾರದಾ ಸಂಭ್ರಮ, ಸಾಂಸ್ಕೃತಿಕ ಸಂಭ್ರಮ, ಪೋಷಕರ ಸಂಭ್ರಮ, ಮಕ್ಕಳ ಸಂಭ್ರಮ, ಎಲ್ಲ ಸಂಭ್ರಮವೂ ನನಗೆ ಕಾಣಿಸ್ತಾ ಇದೆ ಇಲ್ಲಿ. ಒಂದು ಸ್ವಲ್ಪ ಮಕ್ಕಳು ಗಲಾಟೆ ಇಲ್ಲದೇ ಇದ್ದರೆ ಒಂದು 10 ನಿಮಿಷದಲ್ಲಿ ಮಾತಾಡ್ಬಿಡ್ತೀನಿ. ಇಂಪಾರ್ಟೆಂಟಾಗಿರೋ ಹೇಳಿರುತ್ತೆ. ಬಹುಶಃ ಒಂದು 30 ವರ್ಷದಿಂದ ಒಂದು ಸಣ್ಣ ಜಾಗದಲ್ಲಿ ಬಾಡಿಗೆ ಮನೆಯಲ್ಲಿ ಶುರುವಾದಂಥ, ಮೂಲಭೂತ ಸೌಕರ್ಯ ಇಲ್ಲದೆ ಶುರು ಮಾಡಿದಂಥ ಸಂಸ್ಥೆ ನಮ್ಮ ಕಾಳೆಗೋಡನಹಟ್ಟಿ ನಾಗರಾಜ್ ಅವರು, ದಾಳಿಂಬೆ ಕೃಷ್ಣ ಅವರು ಶುರು ಮಾಡಿದಂಥದ್ದು. ಒಂದು 20 ವರ್ಷದ ಮೇಲೆ ನಾವು ಬಂದು ಸೇರಿದ್ದು. ನಾವು ಇವತ್ತು ಹಂತವಾಗಿ ಒಂದು ಶಾರದಾ ವಿದ್ಯಾಮಂದಿರ ಅನ್ನೋ ಒಂದು ವಿದ್ಯಾಸಂಸ್ಥೆ ಸಾವಿರಾರು ಜನಕ್ಕೆ ವಿದ್ಯೆ ಕೊಟ್ಟು ಈ ಹೋಬಳಿಯಲ್ಲಿ ವಿದ್ಯಾದಾನವನ್ನು ಮಾಡಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂಥ ಸಂಸ್ಥೆ. ಇವತ್ತು ನೋಡ್ತಾ ಇದ್ದೀರಾ ನೀವು, ಏನೂ ಸವಲತ್ತಿಲ್ಲದೆ ಶುರು ಮಾಡಿದಂಥ ಸಂಸ್ಥೆ ಇವತ್ತು ಒಂದು ಪ್ರಾಥಮಿಕ ಶಾಲೆಗೆ ಏನೇನು ಅನುಕೂಲತೆಗಳು ಬೇಕೋ ಅದಕ್ಕಿಂತ ಹೆಚ್ಚಿನದಾಗಿ ಅನುಕೂಲತೆಗಳನ್ನ ಮಾಡಿ ನಾವು ಮಾಡ್ತಾಯಿದ್ದೀವಿ. ಅವ್ರು ಹೇಳಿದ್ರು, ನಮ್ಮ ಬೀಗರು ಅವರು ಹೆಚ್ಚು ಕಮ್ಮಿ 50 ಲಕ್ಷದ ಮೇಲೆ ಕೊಟ್ಟರು. ಈಗ ಒಂದು 2-3 ವರ್ಷದಿಂದ 50 ಲಕ್ಷ ಮೇಲೆ ಕೊಟ್ಟ ಹಣ, ಇನ್ನೂ ದಾಲಿಗಳು ಕೊಟ್ಟಂಥ ಹಣ ಬಹುಶಃ ಈ ಶಾಲೆಯನ್ನು ಒಂದು ಉತ್ತಮ ಶಾಲೆಯಾಗಿ ರೂಪುಗೊಳ್ಳಲಿಕ್ಕೆ ಸಹಾಯ ಆಗಿದೆ. ಒಂದು ಲೈಬ್ರರಿ ಆಗಿರ್ಬೋದು, ಟಾಯ್ಲೆಟು ಅನುಕೂಲತೆ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಹಾಗಾಗೇ ಕಂಪ್ಯೂಟರ್ ಜ್ಞಾನ ಕೊಡುವಂಥ ಒಂದು ವ್ಯವಸ್ಥೆ ಇರ್ಬೋದು. ನೀವು ಕುಳಿತಿರೋಂಥ ಜಾಗದಲ್ಲಿ ಆಟ ಪಾಠ ಆಡೋಕ್ಕೋಸ್ಕರ ಸವಲತ್ತುಗಳನ್ನ ಸೃಷ್ಟಿ ಮಾಡಿರೋದು, ಹಂತವಾಗಿ ಆಗಿರೋದು ಕೆಲಸ. ಈ ಸಂದರ್ಭದಲ್ಲಿ ನಾನು ಮಕ್ಕಳು ಅವ್ರಿಗೇನೋ ಅರ್ಥ ಆಗಲ್ಲ, ನೀವು ಪೇರೆಂಟ್ಸ್ ಬಂದಿದ್ದೀರಾ ಅಂತ, ಪೋಷಕರು ಬಂದಿದ್ದೀರಾ ಅಂತ, ನಿಮಗೆ ಸಂಬಂಧಪಟ್ಟ ವಿಚಾರವನ್ನು ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಲ್ಲಿ ನಿಮ್ಮ ಜವಾಬ್ದಾರಿ ಏನಿದೆ ಅಂತ
ವಿಚಾರವನ್ನು ನಿಮ್ಮ ಹತ್ರ 2 ವಿಚಾರ ವಿನಿಮಯವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಏನು ಇವತ್ತಿನ ಕಾಲ ನೋಡ್ತಾ ಇದ್ದೀರಾ, 21ನೇ ಶತಮಾನ ಯಾವ ರೀತಿ ತಿಳುವಳಿಕಸ್ತು ತಿಳ್ಕೊಂಡು ಮಕ್ಕಳನ್ನ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿಸೋಕ್ಕೆ ಒಂದು ಪ್ರಯತ್ನ ಪಡ್ತಾವ್ರೆ. ಏನಂದರೆ ವಿದ್ಯೆ. 21ನೇ ಶತಮಾನದಲ್ಲಿ ಯಾರು ವಿದ್ಯೆ ಕಲ್ತಿರ್ತಾರೆ, ನಿಮ್ಮ ಮಕ್ಕಳು ದೊಡ್ಡವರಾಗ್ತಾರೆ, ವಿದ್ಯಾವಂತರಾಗ್ತಾರೆ, ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗ್ತಾರೆ. ಯಾವಾಗ 21ನೇ ಶತಮಾನದಲ್ಲಿ ಅವಕಾಶಗಳು ಜಾಸ್ತಿ ಇವೆ. ಆ ಅವಕಾಶಗಳು ಜಾಸ್ತಿ ಆಗಬೇಕಾದ್ರೆ ನಿಮ್ಮ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರಾಗಿ ಕಳಿಸುವಂಥ ಕೆಲಸವನ್ನು ಜವಾಬ್ದಾರಿ ಈ ಸಂಸ್ಥೆಗೆ ಎಷ್ಟಿದೆ, ಈ ಟೀಚರ್ಸ್ಗೆ ಎಷ್ಟಿದೆ, ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಿಮಗಿದೆ. ಯಾಕೆ ನಿಮಗೆ ಎಲ್ಲರಿಗೂ ಆಸೆ ಇದೆ. ತಾಯಂದಿರಾಗಲಿ ತಂದೆ ಆಗಲಿ ನಮ್ಮ ಮಕ್ಕಳನ್ನು ನಮ್ಮ ತಲೆಮಾರು ನಾವೇನು ಬದುಕಿದ್ದೀವಿ, ನಮ್ಮ ಹಿರಿಯರೇನು ಬದುಕವ್ರೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ವಿದ್ಯೆಯನ್ನು ಕೊಟ್ಟು ನಮ್ಮ ಮುಂದಿನ ತಲೆಮಾರಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು, ನಮ್ಮ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅಂತ ಆಸೆ ನಿಮಗೆಲ್ಲರಿಗೂ ಅದೇ. ಇಂಥ ಸಂದರ್ಭದಲ್ಲಿ ಅವಕಾಶ ಇದೆ. ಕಾಲ ಬದಲಾಗಿದೆ. ಈಗ ಆರ್ಥಿಕತೆ ಬೆಳೀತಾ ಇದೆ. ಎಲ್ಲೋ ನಾವು ಏನು ಪಡಿಗೆ ಕಷ್ಟ ಇತ್ತೋ ಅವತ್ತು ಅಂಥ ಅನುಕೂಲತೆಗಳು ನಮಗೆ ಬರ್ತಾವೆ. ಅಂಥ ಕಾಲದಲ್ಲಿ ಅವಕಾಶಗಳೇನು ಅಂದರೆ ಇವತ್ತು ಯಾರಿಗೆ ವಿದ್ಯೆ ಇರ್ತದೆ ಇವ್ರಿಗೆ ಕೆಲಸ ಸಿಗುವಂಥ ಅವಕಾಶ ಇದೆ. ಇವತ್ತು ಈ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಮೇಲೆ ಬರ್ತಾ ಇರೋದು ಏನು ಅನುಕೂಲ ಮಾಡ್ತಾ ಇದೆ ಅಂತ ಸೃಷ್ಟಿ ಮಾಡ್ತಾ ಇದೆ, ಕೆಲಸಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಮೊದಲು ಇದು ಮಾಡ್ತಾ ಇದ್ದದ್ದು ಬೆಂಗಳೂರಲ್ಲಿ ಮಾತ್ರ, ತಪ್ಪರು ಮೈಸೂರಲ್ಲಿ ಮಾತ್ರ. ಇವತ್ತು ಬೆಂಗಳೂರು ಕನಕಪುರದ ಹತ್ತಿರ ಬರ್ತಾ ಇದೆ. ಈಗ ಆಲೆ ಹಾರೋಹಳ್ಳಿ ಬೆಂಗಳೂರಲ್ಲಿ ಏನೇನು ಕೆಲಸ ಸಿಗ್ತದೆ ಅಷ್ಟು ಸಿಗುವಂಥ ಕಾರ್ಖಾನೆಗಳಾಯ್ತವೆ. 4,000 ಎಕರೆನಲ್ಲಿ ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ 4,000 ಕಂಪ್ನಿಗಳು ಬರ್ತವೆ. ಸೊ ಈ ಟಾಯ್ಟಾದಿಂದ ಹಿಡಿದು ಬಿಡದಿ ಇಂಡಸ್ಟ್ರಿಯಲ್ ಟೌನ್ಶಿಪ್ಪಿಂದ ಅಂದರೆ ಇದು ಏನನ್ನು ಹೇಳ್ತಾ ಇದ್ದೀನಿ ನಿಮ್ಗೆ, ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮಕ್ಕಳನ್ನ ನೀವು ಒಳ್ಳೆ ವಿದ್ಯಾವಂತರಾಗಿ ಮಾಡಿದ್ರೆ ಬಹುಶಃ ಇನ್ನೂ ಮುಂದೆ ಕನಕಪುರದ ಹತ್ತಿರ ಬೆಂಗಳೂರು ಬರ್ತದೆ. ಈ ಮಕ್ಕಳು ಓದಿ ಇನ್ನೊಂದು 10 ವರ್ಷಕ್ಕೋ 15 ವರ್ಷಕ್ಕೋ ವಿದ್ಯಾವಂತರಾದಾಗ ನಿಮ್ಮ ಮನೆ ಹತ್ರ ಕೆಲಸ ಬರುವಂಥ ಅವಕಾಶಗಳು ಜಾಸ್ತಿ ಆಯ್ತವೆ, ಖಂಡಿತ ಆಯ್ತವೆ. ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ, ಏನು ಈ ಅವಕಾಶ 21ನೇ ಶತಮಾನದಲ್ಲಿ ವಿದ್ಯಾವಂತರಿಗಿದೆ ಅಂತ ಅಂದ್ಕೊಂಡಿದ್ದೀವಿ, ಅದು ಶ್ರೀಮಂತರ ಪಟ್ಟಣ ಮಕ್ಕಳ ಆಸ್ತಿ ಆಗಬಾರ್ದು. ನನಗೆ ಗೊತ್ತು, ಇಲ್ಲಿ ಯಾರು ಶ್ರೀಮಂತರ ಮಕ್ಕಳು ಬರಲ್ಲ. ಇಲ್ಲಿ ಶ್ರೀಮಂತರು ಮಕ್ಕಳುಗಳನ್ನ ಒಳ್ಳೆ ಹಣ ಇರುವಂಥ ಸಂಸ್ಥೆಗಳಿಗೆ 50,000, 1 ಲಕ್ಷ, 2 ಲಕ್ಷ ಡೊನೇಷನ್ ಕೊಟ್ಟು ಅಂಥ ಒಂದು ಸಂಸ್ಥೆಗಳು ಸೇರಿಸ್ತಾರೆ. ಅಂಥ ಶಕ್ತಿ ನಿಮ್ಗಳಿಗಿಲ್ಲ. ರೈತರ ಮಕ್ಕಳಿದ್ದೀರಾ, ಕೂಲಿಕಾರ ಮಕ್ಕಳಿದ್ದೀರಾ, ಸಣ್ಣ ರೈತರ ಮಕ್ಕಳಿದ್ದೀರಾ, ಸಣ್ಣ ಅರ್ಧ ಎಕರೆ 1/4 ಎಕರೆ ಜಮೀನಿಲ್ಲದೆ ಬದುಕ್ತಾ ಇರುವಂಥ ಸಂಸಾರಗಳವ್ರೆ. ಆದರೆ ಎಲ್ಲರಿಗೂ ಒಂದು ಆಸೆ ಇದೆ, ಇವತ್ತು ವಿದ್ಯೆಗೆ ಮುಂದಕ್ಕೆ ಬೆಲೆ ಇದೆ, ನಮ್ಮ ಮಕ್ಕಳು ಓದಿಸ್ಬೇಕು ಅಂತ. ಇಷ್ಟೆಲ್ಲ ಇರುವಾಗ ನಿಮ್ಮದು ಗುರಿ ಆಗಬೇಕು. ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಬೆಳಿಬೇಕು ಅಂತ ನಿಮ್ಮ ಮಕ್ಕಳು ಗುರಿ ತಲುಪಿಸ್ಬೇಕಾದ್ರೆ ನಮ್ಮ ಮಕ್ಕಳನ್ನ ಆ ನಿಟ್ಟಲ್ಲಿ ಕರ್ಕೋಬೇಕು ಅಂತ ಗುರಿ ನಿಮ್ಮ ಮೇಲೆ ಇರಬೇಕು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ನಾವು ಸೇರಿಸಿದ್ದೀವಿ ಶಾರದಾ ಸ್ಕಾಲರ್ಗೆ, ಅಲ್ಲೇನೋ ಒಂದು 8,000 ಫೀಸ್ ಕೊಡ್ತೀವಿ. ಅಲ್ಲಿ ಮೇಷ್ಟ್ರವ್ರೆ ಅವ್ರು ಪಾಠ ಹೇಳ್ಕೊಡ್ತಾರೆ, ನಮ್ಮ ಮಕ್ಕಳನ್ನೆಲ್ಲ ತಯಾರಿ ಮಾಡಿ ಕಳಿಸ್ತಾರೆ. ನಮ್ಮ ಜವಾಬ್ದಾರಿ 10,000 ಕೊಟ್ಟರೆ ಇಲ್ಲಿ ಮುಗಿದಾಯ್ತು. ಇದು ಕಿಂಚಿತ್ತು ನಿಮ್ಮ ತಲೆ ಇಟ್ಕೋಬೇಡಿ. ಇಲ್ಲಿರೋದು 7-8 ಗಂಟೆ 24 ಗಂಟೆ ದಿವಸಕ್ಕೆ, ಒಂದು 7 ಗಂಟೆ ಇಲ್ಲಿರ್ತವೆ ಮಕ್ಕಳುಗಳು, ಇನ್ನು 16 ಗಂಟೆ ನಿಮ್ಮ ಹತ್ರ ಇರ್ತದೆ. ತಂದೆ ತಾಯಿಯ ಜೊತೆಯಲ್ಲಿ ಬೆಳೀತಾ ಇರ್ತದೆ. ನಿಮ್ಮ ಜವಾಬ್ದಾರಿ ಏನಂತ ಅಂದರೆ, ಮಕ್ಕಳು ಸರಿಯಾಗಿ ಓದ್ತಾ ಇದ್ದಾರಾ, ಸರಿಯಾಗಿ ಓದ್ತಾ ಇಲ್ವಾ, ಕೊಟ್ಟು ಹೋಮ್ವರ್ಕ್ ಮಾಡ್ತಾವ್ರಾ, ಸವಾಸ ಚೆನ್ನಾಗಿದೆಯಾ ಮಕ್ಕಳದು,
ಒಳ್ಳೆ ಸಂಸ್ಕಾರ ಬೆಳಿತಾವನ, ಒಳ್ಳೆ ಶಿಸ್ತಲ್ಲಿ ಬೆಳಿತಾವನ, ತಬ್ಬರ ಅಡ್ದಾರಿ ಹಿಡಿತಾವನ, ತಬ್ಬರ ಅವ್ನಿಗೆ ಏನಾರ ಬುದ್ಧಿ ಹೇಳ್ಬೇಕಾ, ತಬ್ಬರ ಮೇಸ್ಟ್ರುಗಳಿ ಬಿಗಿ ಮಾಡಬೇಕಾ, ಈ ಥರದಲ್ಲಿ ನೀವೆಲ್ಲ ಇನ್ವಾಲ್ವ್ ಆಗಬೇಕು. ಆವಾಗ ಮಾತ್ರ ನಿಮ್ಮ ಗುರಿ, ನಿಮ್ಮ ಮಕ್ಕಳನ್ನ ಏನು ವಿದ್ಯಾವಂತರು ಮಾಡಬೇಕು ಅಂತ ಹೋಗ್ತೀರಾ, ಅದು ಗುರಿ ಸಾಧಿಸೋಕ್ಕೆ ಸಾಧ್ಯ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭಾರಿ ಬದಲಾವಣೆ ಆಗಿದೆ. ನಾನು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಭಾರಿ ನೋಡಿದೆ. ಅವ್ರ ತಾಯಂದಿರು ಎಲ್ಲ ಫೋಟೋ ತಗೊಳ್ಳೋದು ಅಷ್ಟು ಸಂಭ್ರಮದಲ್ಲಿದೆ. ಆದರೆ ನಾನು ವರ್ಷಕ್ಕೊಂದ್ಸತಿ ಬಂದು ಕೆಲವು ಇವತ್ತಿನ ಅವಶ್ಯಕತೆ ಬದಲಾವಣೆಗಳು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೋಸ್ಕರ ಒಂದು 1/4 ಗಂಟೆ ಜಾಸ್ತಿ ತೊಗೊಂಡು ಮಾತಾಡ್ತಾಯಿದ್ದೀನಿ. ನಾನು ಈ ಶಾಲೆಯ ಅಧ್ಯಕ್ಷನಾಗಿ ಒಂದು ಮಟ್ಟಿಗೆ ಈ ಶಾಲೆ ತಂದಾದ ಮೇಲೆ ನನ್ನನ್ನು ತಗೋಗಿ ಆರ್ಯ ಸಂಸ್ಥೆಯಲ್ಲಿ ದೊಡ್ಡ ಸಂಸ್ಥೆ ಅದು ಅಧ್ಯಕ್ಷನಾಗಿ ಬಿಟ್ಟರು. ನನಗೆ ನಾನೇನು ಎಜುಕೇಷನಿಸ್ಟ್ ಆಗಿರಲಿಲ್ಲ. ನಾನು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಬೆಳೆಸ್ತವನಲ್ಲ, ತಬ್ಬರು ವಿದ್ಯಾಸಂಸ್ಥೆಗಳನ್ನೆಲ್ಲ ಹೆಂಗೆ ರೂಪಿಸ್ಬೇಕು ಅಂತ ಗೊತ್ತಿದ್ದವನಲ್ಲ. ನಾನು ಅಲ್ಲೋಗಿ ಕಲ್ತದ್ದು. ನಾನು 3 ವರ್ಷ ಆಗಿದೆ ಅಲ್ಲಿ ಅಧ್ಯಕ್ಷನಾಗಿ. ನಾನು ಹಂತವಾಗಿ ಎಲ್ಲಿ ಕೊರತೆ ಇದೆ, ಎಲ್ಲಿ ಗ್ರಾಮಾಂತರ ಪ್ರದೇಶ ಮಕ್ಕಳಲ್ಲಿ ಕೊರತೆ ಇದೆ, ಎಲ್ಲಿ ಅವರ ಪೋಷಕರಲ್ಲಿ ತೊಂದರೆ ಇದೆ, ನಮ್ಮ ಫ್ಯಾಕಲ್ಟಿಲಿ ಏನು ತೊಂದರೆ ಇದೆ, ಇವತ್ತಿನ ಭಾರಿ ಸಾಮಾಜಿಕ ಬದಲಾವಣೆ ಆಯ್ತಾ ಇರೋ ಟೈಮಲ್ಲಿ ಬದಲಾವಣೆನ ನೀವೇ ನೋಡ್ತಾ ಇದ್ದೀರಾ. ನಿಮ್ಮೂರಲ್ಲಿ ನೀವೇ ನೋಡ್ತಾ ಇದ್ದೀರಾ. ನಮ್ಮ ತಾತ ಇದ್ದದ್ದಕ್ಕೆ ಊರೇ ಬೇರೆ, ನಮ್ಮ ತಂದೆ ಇದ್ದ ಊರೇ ಬೇರೆ, ನಾವು ನೋಡಿದ್ದು ಊರೇ ಬೇರೆ, ನಿಮ್ಮ ಮಕ್ಕಳು ನೋಡು ಊರೇ ಬೇರೆ. ಅಷ್ಟು ಬದಲಾವಣೆ ಆಯ್ತಾ ಇರೋದು. ಶಿಕ್ಷಣ ಕ್ಷೇತ್ರದಲ್ಲೂ ಅಂಥ ದೊಡ್ಡ ಬದಲಾವಣೆ ಆಗ್ತದೆ. ಅದಕ್ಕೆ ಸರಿಸಮನಾಗಿ ತಗೋಗುವಂಥ ಕೆಲಸವನ್ನು ಮಾಡಬೇಕು ಅಂತ ನನಗೆಲ್ಲ ಅರ್ಥ ಆಯಿತು. ಹಾಗಾಗಿ ನಾನು ಬರೀ ನಿಮ್ಮ 7th ಮಕ್ಕಳಿಗೆ 7th ಪಾಸ್ ಮಾಡೋದು, SLC ವಿದ್ಯಾರ್ಥಿಗಳಿಗೆ SLC ಪಾಸ್ ಮಾಡಿಸೋದು, PUC ಮಕ್ಕಳಿಗೆ PUC ಮಾಡೋದು, ಒಂದು ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು ಹೋಗ್ರಪ್ಪ ಅನ್ನೋ ವಿಚಾರನೇ ಅಲ್ಲ. ಅದು ಹಿಂದ್ಲ ಕಾಲದ ವಿಚಾರ. ಇವತ್ತು ಏನು ಅವಕಾಶಗಳಿದೆ ಅಂತ ಹೇಳ್ತಾ ಇದ್ದೀನಿ, ವಿದ್ಯಾವಂತರಿಗೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಒಂದು ಕಡೆ ಅವಕಾಶ ಇದೆ, ಇನ್ನೊಂದು ಕಾಂಪಿಟೇಷನ್ ಇದೆ. ಅವಕಾಶಗಳು ಇದ್ದು ಕಾಂಪಿಟೇಷನ್ಗೆ ಕೊರತೆ ಆಗೋದೇ ನಮ್ಮ ಗ್ರಾಮಾಂತರ ಪ್ರದೇಶ ಮಕ್ಕಳು. ಇಂಗ್ಲೀಷ್ನಲ್ಲಿ ಕೊರತೆ, ಸಂಕುಚಿತ ಭಾವ, ನಾವು ಹಳ್ಳಿಯಿಂದ ಬಂದಿರೋ ಹುಡುಗ, ನನ್ನ ಜ್ಞಾನ ಕಮ್ಮಿ, ಆತ್ಮವಿಶ್ವಾಸ ಕಮ್ಮಿ. ಇದು ಏನು ಮಾಡ್ತದೆ ಅಂತ ಅಂದರೆ ಅವಕಾಶಗಳಿದ್ರೂ ಆ ಕಾಂಪಿಟೇಟಿವ್ ವರ್ಲ್ಡ್ ಏನಿದೆ, ನಿಮ್ಮ ಮಕ್ಕಳನ್ನ ತಗೋಗಿ ಬಿಡಬೇಕು, ಒಂದು ಒಳ್ಳೆಯ ಕೆಲಸ ಸಿಕ್ಕಿ ಅವನ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಮಾಡುವಂಥ ನಮ್ಮ ಗುರಿ ಫಲಿಸಲ್ಲ ನಮಗೆ. ಇದು ನನಗೆ ಅರ್ಥ ಆಯಿತು. ಹಾಗಾಗಿ ನಾನು ಬರೀ ಆರ್ಯ ಸಂಸ್ಥೆಗೋಸ್ಕರ ದುಡಿತಾ ಇಲ್ಲ. ನಾನು ಈ ತಾಲೂಕಿನ ಗ್ರಾಮಾಂತರ ಪ್ರದೇಶದ ಬಡವ್ರ ಮಕ್ಕಳು, ರೈತರ ಮಕ್ಕಳು, ಹಿಂದುಳಿದವರು, ಆರ್ಥಿಕವಾಗಿ ಆಸೆ ಇತ್ತು ಶಕ್ತಿ ಇಲ್ಲದೆ ಇದ್ದವ್ರಂಥವ್ರಿಗೆ ಅವ್ರ ಮಕ್ಕಳಿಗೆ ಒಂದು ವಿದ್ಯಾಕ್ಷೇತ್ರದಲ್ಲಿ ಅವ್ರ ತಂದೆ ಅರಿವು ಮೂಡಿಸಿ ಆ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಇವತ್ತಿನ ಅವಶ್ಯಕತೆಗೆ ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು ಅನ್ನೋ ಒಂದು ಗುರಿ ಸಂಕಲ್ಪ ನನ್ನಲ್ಲಿದೆ. ನಾನು ಹುಡುಕೋ ಹೋಗ್ತಾ ಇದ್ದಾಗ ಗೊತ್ತಾಯ್ತು ನನಗೆ, ಬರೀ ಡಿಗ್ರಿ ಮಾಡಿ ಡಿಗ್ರಿಯಿಂದ ಕಳಿಸಿ ಪ್ರಯೋಜನ ಇಲ್ಲ ಅಂತ ಇವತ್ತು ಒಂದು ಪ್ರೊಫೆಷನಲ್ ಟೆಕ್ನಿಕಲ್ ಕೋರ್ಸ್ ತರಬೇಕು ಅಂತ MBA ತಂದೆ ಕನಕಪುರದಲ್ಲಿ, MCA ಕೋರ್ಸ್ ತಂದೆ. ಇವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು, 4-5 ಲಕ್ಷ ಡೊನೇಷನ್ ಕೊಟ್ಟು ಹೋಗ್ಬೇಕಾಗಿತ್ತು. ಹಾಗೆ BSc AG ಎಲ್ಲೂ ಓದೋಕ್ಕೆ ಆಯ್ತಿರಲಿಲ್ಲ. ಗೌರ್ಮೆಂಟ್ ಸೀಟ್ ಓದಬೇಕು ಇಲ್ಲರಿಲ್ಲ ಅಂಥದ್ದು. ನಾನು ಒಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆದದಕ್ಕೆ ಶಿವಕುಮಾರ್ ಅವ್ರ ಸಹಾಯನೂ ಪಡೆದು ಬಹುಶಃ ನನ್ನ ಶ್ರಮದಿಂದ ಇವತ್ತು ಫಸ್ಟು ಸ್ವತಂತ್ರ ಬಂದಾದಮೇಲೆ ಅಗ್ರಿಕಲ್ಚರ್ ಕಾಲೇಜ್ ಏನಾದರೂ ಸಿಕ್ಕದೆ ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಅಂದರೆ ಅದು ರೂರಲ್ ಕಾಲೇಜ್ಗೆ, ಅದು ಕರಿಯಪ್ಪನವ್ರ ಹೆಸರಲ್ಲಿ ತಂದಿರುವಂಥದ್ದು. ಇವತ್ತು ಅಲ್ಲಿ ಬಡವ್ರ ಮಕ್ಕಳುಗಳು ಗೌರ್ಮೆಂಟ್ ಸೀಟ್ ಬಂದವ್ರೆ. ಇವತ್ತು 160 ಜನ ಓದ್ತಾವ್ರೆ. 33 ಡಿಸ್ಟಿಕಲ್ಲಿ 29 ಡಿಸ್ಟ್ರಿಕ್ಕಿಂದ ಬಂದು ಮಕ್ಕಳು ಓದ್ತಾವ್ರಲ್ಲಿ. ಅರ್ಧ ಹೆಣ್ಮಕ್ಳು ಓದ್ತಾವ್ರೆ. ಬೀದರ್ ಬೇಕಾ, ಗುಲ್ಬರ್ಗ ಬೇಕಾ, ಚಿತ್ರದುರ್ಗ ಬೇಕಾ, ಕೋಲಾರ ಬೇಕಾ, ಬಳ್ಳಾರಿ ಬೇಕಾ, ಎಲ್ಲ ಕಡೆಯಿಂದನೂ ಆ ಮಕ್ಕಳುಗಳಿಗೆ 600, 700, 800 ಕಿಲೋಮೀಟ್ರಿಂದ ಇವತ್ತು ಏನು ನಾವು ಉತ್ತರ ಕರ್ನಾಟಕ ಅಂತ ಹೇಳ್ತೀವಿ, ಹಿಂದುಳಿದ ಪ್ರದೇಶ, ಬಡತನ ಇರುವುದಂಥದ್ದು, ವಿದ್ಯಾಕ್ಷೇತ್ರದಲ್ಲಿ ಹಿಂದುಳಿದ್ರು ಅಂತ ನಮ್ಮ ಭಾವನೆ. ನಾವು ಬೆಂಗಳೂರು ಸುತ್ತಮುತ್ತ ಇದ್ದೀವಿ, ನಾವು ಮೈಸೂರು ಸುತ್ತಮುತ್ತ ಇದ್ದೀವಿ, ನಾವು ಮುಂದುವರೆದಿದ್ದೀವಿ, ಅವರಿಂದ ಉಳಿದವ್ರೆ ಅನ್ನೋ ಒಂದು ಭ್ರಾಂತಿ ನನಗೂ ಇತ್ತು. ಇವತ್ತು ಹಂಗಿಲ್ಲ. ಇವತ್ತು ಹೆಣ್ಮಕ್ಳನ್ನ ತಂದುಬಿಟ್ಟವ್ರೆ, ಬಡವ್ರ ಮಕ್ಳು ತಂದುಬಿಟ್ಟವ್ರೆ. ಅವರು ಗೌರ್ಮೆಂಟ್ ಸೈಟಲ್ಲಿ ಅವರು 700 ಕಿಲೋಮೀಟ್ರಿಂದ ತಂದು ಇಲ್ಲಿ ಸೇರಿಸವ್ರೆ.
800 ಕಿಲೋಮೀಟ್ರಿಂದ ಸೇರಿಸವ್ರೆ. ಯಾರೋ ಒಬ್ಬ ಗುಲ್ಬರ್ಗದಲ್ಲಿ ಒಬ್ಬ ಮುಸ್ಲಿಮ್ ತಂದೆ ಬಂದು ನನಗೆ ನೋಡಿ ತಂದು ಬಿಡ್ತಾ ಇದ್ದೀವಿ 800 ಕಿಲೋಮೀಟ್ರಿಂದ, ನೀವೇ ತಂದೆ ಆಗಬೇಕು, ನಮ್ಮ ಮಗನ್ನ ಇಲ್ಲಿ ಬಿಡ್ತಾ ಇದ್ದೀವಿ. ಆ ಮಕ್ಕಳು, ಆ ಹೆಣ್ಮಕ್ಳಿಗೂ ಅಷ್ಟೇ ಅವ್ರ ತಂದೆ ನಾವೇ ನಮ್ಮ ಹೆಣ್ಮಕ್ಳನ್ನ ತಂದು 800 ಕಿಲೋಮೀಟ್ರ್ 700 ಕಿಲೋಮೀಟ್ರಿಂದ ಬಿಡ್ತಾ ಇದ್ದೀವಿ. ಅವ್ರಿಗೆ ವಿದ್ಯೆ ಕೊಡಬೇಕು, ವಿದ್ಯಾದಾನ ಮಾಡಬೇಕು, ನೀವು ತಂದೆ ತಾಯಿಯಾಗಿ ನೋಡ್ಕೋಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ಇವತ್ತು ಬದಲಾವಣೆ ಮತ್ತು ಮೂಲೆಯಲ್ಲೂ ಮಕ್ಕಳನ್ನ ಟೆಕ್ನಿಕಲ್ ಎಜುಕೇಷನು, ಹೈಯರ್ ಎಜುಕೇಷನ್ ಓದ್ ಕಡೆ ಗಮನ ಇದೆ. ಅದು ಉದಾಹರಣೆ ಅದು. ಹಾಗಾಗಿ ನಿಮಗೂ ನಾನು ಹೇಳೋದು ಇಷ್ಟೇ, ಓದಿಸಿ, ಎಷ್ಟು ಓದಬೇಕು ಅದು ಓದಿಸಿ, ನಂತರ ಹೈಯರ್ ಎಜುಕೇಷನ್ ನಿಮ್ಮ ಗುರಿ ಇರಲಿ. ಇದೆಲ್ಲ ಇವತ್ತು ಕನಕಪುರದಲ್ಲಿ ಸೃಷ್ಟಿ ಮಾಡ್ತಾಯಿದ್ದೀವಿ. ಇವತ್ತು ರೂರಲ್ ಕಾಲೇಜಲ್ಲಿರುವಂಥ ಕೋರ್ಸ್ಗಳು ಈ ಜಿಲ್ಲೆಯಲ್ಲೇ ಇಲ್ಲ. 3 ಹೈಸ್ಕೂಲ್ ಇದೆ, 2 PU ಕಾಲೇಜ್ ಇದೆ, 1 ಡಿಗ್ರಿ ಕಾಲೇಜ್ ಇದೆ, BBA ಇದೆ, BCA ಇದೆ, ಜರ್ನಲಿಸಮ್ ಇದೆ, MCA ಇದೆ, MBA ಇದೆ, ಅಗ್ರಿಕಲ್ಚರ್ ಕಾಲೇಜ್ ಇದೆ, B.Ed ಕಾಲೇಜ್ ಇದೆ, MA MCom ಕೋರ್ಸ್ಗಳಿವೆ. ಇಷ್ಟು ಕೋರ್ಸ್ಗಳಿದೆ. ಇವತ್ತು ನಮ್ದು ಇಲ್ಲದೇ ಇದ್ರೂ ಕನಕಪುರದಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜುಗಳು 2 ದಯಾನಂದ ಸಾಗರ್ ಜೈನ್ ಕಾಲೇಜ್ ಇದೆ. ಈಗ ಶಿವಕುಮಾರ್ ಅವರು ಈಗ ಮೆಡಿಕಲ್ ಕಾಲೇಜನ್ನು ಇಲ್ಲಿ ಓಪನ್ ಮಾಡಿ ಗ್ರ್ಯಾಂಟ್ ಆಗಿದೆ, ಅದು ಶುರು ಮಾಡ್ತಾವ್ರೆ. ಅಂದರೆ ಏನಿಲ್ಲ ನಮ್ಮ ಕನಕಪುರ ತಾಲೂಕಲ್ಲಿ ಈಗ. ಆದರೆ ನಾನು ಹೇಳ್ತಾ ಇದ್ದೀನಿ, 800, 700, 600 ಕಿಲೋಮೀಟ್ರನ್ನ ಹೆಣ್ಮಕ್ಳು ತಂದು ಬಿಡ್ತಾರೆ, ಓದಿಸೋಕೆ ಬಿಡ್ತಾವ್ರೆ. ಅವ್ರಿಗೆ ಗೊತ್ತಾಗಿದೆ ನಮ್ಮ ಮಕ್ಕಳನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ರೆ ಮಾತ್ರ ಭವಿಷ್ಯ ಇದೆ ಮಕ್ಕಳಿಗೆ. ಅದು ನೀವೆಲ್ಲಿದ್ದೀರಾ? ಬೆಂಗಳೂರು ಪಕ್ಕ ಇದ್ದೀರಾ ನೀವು, ಬೆಂಗಳೂರಿಗೆ ಹತ್ತತ್ರ ಇದ್ದೀರಾ ನೀವು, ಕನಕಪುರದ ಒಳಗಿದ್ದೀರಾ ನೀವು. 600-700 ಕಿಲೋಮೀಟ್ರ್ ಹೋಗ್ಬೇಕಾಗಿಲ್ಲ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋದರೆ ಇದೇ ಕನಕಪುರದಲ್ಲಿ ಸೇರಿಸುವಂಥ ಅವಕಾಶ ನಿಮಗಿದೆ. ನಿಮ್ಮ ಮಕ್ಕಳು ಇಲ್ಲಿಂದ ಕಳಿಸಿ ಸಾಯಂಕಾಲ ಮನೆಗೆ ಬರ್ಬೋದು. ಅವನು MBA ಮಾಡಲಿಕ್ಕೆಲ್ಲ ಸೇರವ್ರು, 40-50 ಜನ ಸೇರವ್ರು, ಈಗ MBA ಮಾಡ್ತಾವ್ರು ನಮ್ಮಲ್ಲಿ. ಹಾಗಾಗಿ ನನಗೆ ಹೇಳೋದು ಇಷ್ಟೇ, ನೀವು ಯಾವತ್ತೂ ತಿಳ್ಕೊಳ್ಳಿ, ನದಿ ಹರಿತಾ ಇರ್ತದೆ, ನದಿನ ಒಂದು ಸತಿ ನದಿ ನೀರು ಹೋಯ್ತು ಅಂದರೆ ಹಿಡ್ಕೋಬೇಕು ಅಂದರೆ ಸಿಗಲ್ಲ, ಅದು ಪುನಃ ಸಿಗುತ್ತೆ, ಅದು ನದಿ ನೀರು ಸಿಗಲ್ಲ. ಇದು ಅಷ್ಟೇ, ನಿಮ್ಮ ಮಕ್ಕಳ ಭವಿಷ್ಯನೂ ಅಷ್ಟೇ. ಇವತ್ತು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವೇನಾದ್ರು ಜಾಗರೂಕತೆ ಇಲ್ದಿದ್ರೆ ನಿಮ್ಮ ಮಗನ ದಾರಿಯಲ್ಲಿ ಹಾಕ್ತಾರೆ, ನದಿ ನೀರಿಗೆ ಹೊರಟೋಯ್ತದೆ ಅವಕಾಶಗಳು. ಆ ಅವಕಾಶಗಳನ್ನ ನೀವು ತಪ್ಪಿಸ್ಕೋಬಾರ್ದು. ನಾನು ಮಾತಾಡಿದ್ರೆ ಗಂಟೆ ಮಾತಾಡ್ಬೋದು, ಅಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಇವತ್ತು ಸಾತ್ನೂರಲ್ಲೂ ಅಷ್ಟೇ, ಸಾತ್ನೂರಲ್ಲಿ ಯೋಚಿಸ್ತಾ ಇದ್ದೀನಿ ನಾನು. ಇವತ್ತು ಒಂದು ಟಾಟಾ ಕಂಪ್ನಿಯವರು ಇಲ್ಲಿ ವಿಸಿಟ್ ಮಾಡ್ತಾರೆ, RV ಇಂಜಿನಿಯರಿಂಗ್ ಕಾಲೇಜ್ ಚೇರ್ಮನ್ ನಮ್ಮ ಫ್ರೆಂಡು, ಅವ್ರು ಬಂದು ಹೇಳ್ತಾವ್ರೆ ನಮ್ಮದು 9 ಎಕರೆ ಇದೆ RESL, ಇದೆಲ್ಲ ನಿಮ್ಗೆ ಅನುಕೂಲ ಆಗ್ಬೋದು. ಇಲ್ಲಿ ಬರೀ ಆ ಟಾಟಾ ಕಂಪ್ನಿ ದೊಡ್ಡ ಕಂಪ್ನಿಯವರು 1000 ಕೋಟಿ ವಿದ್ಯಾಕ್ಷೇತ್ರಕ್ಕೆ ದಾನ ಮಾಡ್ತಾವ್ರೆ. ನಾವು ಬರೀ ಸಿಟಿಲಿರೋ ಸಂಸ್ಥೆಗಳಿಗೆ ಮಾಡ್ತಾಯಿದ್ದೀವಿ. ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಬರೀ ಡಿಗ್ರಿ ಕೊಡೋದಲ್ಲ, ಅವ್ರಿಗೆ ಸ್ಕಿಲ್ಲು, ಕೌಶಲ್ಯವನ್ನು, ಒಂದು ಕೆಲಸ ಸಿಗುವಂಗೆ, ಕೆಲಸ ಸಿಕ್ಕಿದ್ರೆ ನಿಭಾಯಿಸುವಂಗೆ, ಕೆಲಸ ಕಾಂಪಿಟೇಷನ್ ಪಡೆಯುವಂಗೆ ಅಂಥ ಸೆಂಟ್ರಸ್ ಓಪನ್ ಮಾಡಬೇಕು ಅಂತ ಇವತ್ತು RV ಕಾಲೇಜವರು ನಂಜನಗೂಡಲ್ಲಿ ಒಂದು ಯೂನಿವರ್ಸಿಟಿನ ತೆಗೆದವ್ರೆ. ಅವ್ರನ್ನ ಕೇಳ್ಕೊಂಡೆ ನಾನು. ನಮ್ಮದು ಭಾರಿ ದೊಡ್ಡ ತಾಲೂಕು, ಕನಕಾನಹಳ್ಳಿ ಇದ್ದದ್ದು ಇವತ್ತು ಕನಕಪುರ ಆಗದೆ, ಭಾರಿ ಗ್ರಾಮಾಂತರ ಪ್ರದೇಶದ ಮಕ್ಕಳವ್ರೆ. ನಮ್ಮಲ್ಲಿ ಜಾಗ ಇದೆ, 9 ಎಕರೆ ಜಾಗ ಇದೆ. ನಮ್ಮ ತಾಲೂಕಿನ ಮಕ್ಕಳಿಗೆ ಯಾರು ಹೈಯರ್ ಎಜುಕೇಷನ್ ಹೋಗಲಿ, ಯಾರೋ PUC ಓದವ್ರೆ, ಯಾರೋ ಡಿಗ್ರಿ ಫೇಲಾಗಿ ಮನೆ ಸೇರ್ತಾನೆ, ಯಾರೋ ಡಿಗ್ರಿ ಮಾಡವ್ರೆ, ಅಂಥವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಅಂಥವ್ರಿಗೆ ಆ ಸ್ಕಿಲ್ ಸೆಂಟರ್ನ ಶುರು ಮಾಡಬೇಕು ಅಂತ ನಾನು ಕೇಳ್ಕೊಂಡಾಗ ಬಹುಶಃ ಇನ್ನು ಫೆಬ್ರವರಿಲಿ ಅವರು ವಿಸಿಟ್ ಮಾಡ್ತಾವ್ರೆ. ಅಂಥದ್ದೊಂದು ಸೆಂಟ್ರನ್ನ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಅದ್ರ ಜೊತೆ ಗೊತ್ತಿರಲಿ, ಈಗ ಅಗ್ರಿಕಲ್ಚರ್ ಕಾಲೇಜ್ ಚಂದ ಆದಮೇಲೆ ನನ್ನ ಗುರಿ ಇರೋದೇ ಈಗ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ತರಬೇಕು ಈ ತಾಲೂಕಿಗೆ ಅಂತ. ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅಂದರೆ 2 ವರ್ಷದ ಕೋರ್ಸು. ಯಾರು SLC ಪಾಸಾಗಿರ್ತಾರೆ, ಯಾರು PUC ಪಾಸಾಗಿರ್ತಾರೆ, ತಪ್ಪರು ಫೇಲ್ ಆಗಿರ್ತಾರೆ, ಒಂದು ಸತಿ ಅವ್ರು ಮೊಬೈಲ್ ಸಿಕ್ಕಿ ಪ್ಯಾಂಟ್ ಹಾಕಿದ್ರೆ ಪುನಃ ವ್ಯವಸಾಯನೂ ಮಾಡಲ್ಲ, ಅವರು ಕೆಲಸ ಸಿಕ್ಕಿ ಉದ್ಧಾರನೂ ಹೋಗಲ್ಲ. ಕೆಲಸ ಬೇಕು ಅಂದರೆ ಓದಿರಲ್ಲ, PUC ಓದಿರ್ತಾರೆ, ಕೆಲಸ ಸಿಗಲ್ಲ. ವ್ಯವಸಾಯ ಮಾಡೋ ಅಂದರೆ ಅಪ್ಪನ ವೃತ್ತಿ ಹಿಡಿಯಲ್ಲ, ಯಾಕೆಂದರೆ ಮೊಬೈಲು ಪ್ಯಾಂಟ್ ಹಾಕೊಂಡಿರ್ತಾರೆ. ಸೊ ಹಾಗೆ ಅಂಥವ್ರಿಗೆ ಏನಾದರೂ ಸೃಷ್ಟಿ ಮಾಡಬೇಕು ಅಂತ ಮುಂದುವರ್ಷದಿಂದ ನಾವು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ತರಬೇಕು ಅಂತ ಹೇಳಿ ಈ ತಾಲೂಕನ್ನ
ರೈತರಿಗೂ ಅನುಕೂಲ ಆಗಬೇಕು, ರೈತರ ಮಕ್ಕಳು ವ್ಯವಸಾಯ ಮಾಡ್ತೀನಿ ಅಂದರು ಇದಾಗಬೇಕು. ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ಗಿಂತ ಹುದ್ದೆಗಳು ಅವಕಾಶಗಳು ಕೆಲಸ ಸಿಗ್ತವೆ. ಸೊ ಹಂಗೆ ನಾನು ಈ ಜ್ಞಾನ ಪಡ್ಕೊಂಡ್ಮೇಲೆ ಒಂದೊಂದು ಈ ಕನಕಪುರ ತಾಲೂಕಿನ ಮಕ್ಕಳಿಗೆ ಯಾಕೆಂದ್ರೆ ಆಗೋಯ್ತು ಕಾಲ. ನಮ್ಮ ತಂದೆಗೆ ಇದ್ದಾಗ 80 ಎಕರೆ ಇತ್ತು. ಈಗ ನಾವೇನೋ ಇಬ್ಬರು ಮಕ್ಕಳಿದ್ರೆ ನಮಗೆ 40 ಎಕರೆ, ನಾನು 40 ಎಕರೆ ಸಂಪಾದಿಸಿದ್ದೀನಿ. ಆದರೆ ಏನಾಗಿದೆ, 3-4 ತಲೆಮಾರು ಆದಮೇಲೆ ಅದೆಲ್ಲ ನಿಮಗೂ ಗೊತ್ತು. 10 ಎಕರೆ ಇರೋದು ಇಬ್ಬರು ಮಕ್ಕಳಿದ್ರೆ 5 ಎಕರೆ ಆಗದೆ. ಇನ್ನು 4-5 ಮಕ್ಕಳಾದರೆ 1 ಎಕರೆಗೆ ಬಂದಿದೆ. ಈಗ ಅರ್ಧ ಎಕರೆ 1/4 ಎಕರೆಗೆ ಇರುವಂಥ ಎಷ್ಟೋ ಜನ ಇಲ್ಲಿದ್ದೀರ. ನಮ್ಮ ಮುಸ್ಲಿಂ ಮಹಿಳೆಯರೆಲ್ಲ ಬರ್ತಿದ್ರು ಪಾಪ ಸಾತ್ನೂರಲ್ಲಿ. ಇವತ್ತು ಅವ್ರ ಜೀವನ ಸ್ಟ್ರಗಲ್ ಮಾಡ್ಕೊಂಡೆ ಮುಸ್ಲಿಂ ಮಹಿಳೆಯರು ಮಾಡ್ತಾ ಇರೋದು ನಾನು ನೋಡಿದ್ದೀನಿ. ಅವ್ರು ಯಾರು ಶ್ರೀಮಂತರಲ್ಲ. ಹಾಗಾಗಿ ನೀವು ಇನ್ನೂ ಆಯ್ತಪ್ಪ ನನ್ನ ಜಮೀನಿತ್ತು 10 ಎಕರೆ 5 ಎಕರೆ ನನ್ನ ಮಗ ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿರಲಿ ಅಂತ ನಿಮ್ಮ ಭಾವನೆ ಇದ್ದರೆ ಮೊದಲು ತೆಗೆದಾಕ್ಬಿಡಿ. ಅದು ಜಮೀನಿತ್ತು, ಆಸ್ತಿ ಇತ್ತು, ಅವಕಾಶ ಇತ್ತು, ವ್ಯವಸಾಯ ಮಾಡಲಿ. ಇಲ್ಲ ಅಂದರೆ ನೀವು ಏನಾದರೂ ಮಾಡಿ ನೀವು ವಿದ್ಯೆ ಕಲಿಸ್ಲೇಬೇಕು. ಮಕ್ಕಳಿಗೆ ಬದುಕನ್ನು ರೂಪಿಸ್ಬೇಕು. ನೀವು ಅವ್ರ ಕಾಲ ಮೇಲೆ ನಿಂತ್ಕೋಗಿ ಮಾಡಬೇಕು. ನಿಮ್ಮ ತಲೆಮಾರಿನ ಮುಂದಿನ ತಲೆಮಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು. ಸೊ ಈ ದೃಷ್ಟಿಯಲ್ಲಿ ಈ ವಿಚಾರವನ್ನು ನಾನು ಪದೇ ಪೇರೆಂಟ್ಸ್ ಜೊತೆ ಹೇಳ್ತಾ ಇದ್ದೀನಿ. ಈ ಶಾರದಾ ಸಂಸ್ಥೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದು ದೊಡ್ಡ ವಾಣಿಜ್ಯ ವಿದ್ಯಾಸಂಸ್ಥೆಯಾಗಿ ಏನು ಬೆಳೆಸಿಲ್ಲ ನಾವು. ಇಲ್ಲಿ ಯಾರು ಇದ್ರ ಮೆಂಬರ್ ಆಗಿ ನಾನು ಅಷ್ಟೇ ₹1 ಏನು ತಗೋಂಗಿಲ್ಲ. ನಾವು ₹1 ತಗೋಗೋ ಅವಶ್ಯಕತೆಯೂ ಇಲ್ಲ. ದೇವರೆಲ್ಲ ಕೊಟ್ಟವನೇ. ನಾವು ಇಲ್ಲಿ ಏನು ಉತ್ಪತ್ತಿ ಆದರೂ ನಿಮ್ಮ ಮಕ್ಕಳನ್ನ ಕ್ವಾಲಿಟಿ ಎಜುಕೇಷನ್, ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಆ ಕಡೆ ಗಮನ ಕೊಟ್ಟು ಇಲ್ಲಿ ಬೆಳೆಸ್ತೀವಿ. ವಿಶ್ವಾಸ ಇಡಿ. ನಾನು ಇದಾದಮೇಲೆ ಇಲ್ಲಾದಮೇಲೆ ನೀವು ಆರ್ಯ ಸಂಸ್ಥೆಗಳದ್ದು ಈ ಬೇರೆ ಭಾಗದಲ್ಲಿ ನಿಮ್ಮ ಮಕ್ಕಳು ಓದಿಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿ ಹೋದ ಕ್ಷಣಕ್ಕೆ ಅವ್ರ ಕಾಲ ಮೇಲೆ ನಿಂತ್ಕೊಡುವಂಥ ಒಂದು ನನಗೆ ಆಯಸ್ ಕೊಟ್ಟು ಆರಿಗೆ ಕೊಟ್ಟು ಅಲ್ಲೇ ಅಧಿಕಾರದಲ್ಲಿದ್ದರೆ ಆ ನಿಟ್ಟಿನಲ್ಲಿ ಆ ಸಂಸ್ಥೆಯನ್ನು ತಗೋಗಿ ಇಂತಹ ಸಂಸ್ಥೆಗಳಿಗೂ ಸಹಾಯ ಆಗುವಂಥ ಕೆಲಸವನ್ನು ಮಾಡ್ತೀನಿ. ಶಾರದಾ ಸಂಸ್ಥೆ ಶಾರದೆ ಒಂದು ಆಶೀರ್ವಾದದಿಂದ ಶುರುವಾದಂಥ ಸಂಸ್ಥೆ ಅಂದ್ಕೊಳ್ಳುವ. ನಿಮ್ಮ ಮಕ್ಕಳಿಗೆ ಆ ಶಾರದೆಯ ಒಂದು ಯಾವಾಗಲೂ ಆಶೀರ್ವಾದ ಇರ್ತದೆ. ಹಾಗಾಗಿ ನಾನು ಒಂದು ಶಾರದಲ್ಲಿ ಕೇಳ್ಕೊಳ್ಳೋದು, ನಾನು ಆ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ, ನಮ್ಮ ಗ್ರಾಮಾಂತರ ಪ್ರದೇಶ ಮಕ್ಕಳ ಮೇಲೆ, ನಮ್ಮ ಸಾತ್ನೂರಿನ ಸುತ್ತಮುತ್ತ ಇರುವಂಥ ಆರ್ಥಿಕವಾಗಿ ಕೆಳಮಟ್ಟದಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಸಹಾಯ ಮಾಡುವಂಥ ಶಕ್ತಿ ಆ ಶಾರದೆ ಕೊಡಲಿ ಅಂತ ಹೇಳಿ ನಿಮ್ಮ ಜೊತೆ ನಾವಿದ್ದೀವಿ. ನಿಮ್ಮ ಗುರಿ ಏನಿದೆ ಅದರಲ್ಲಿ ಈ ಶಾರದಾ ಸಂಸ್ಥೆ ನಿಮ್ಮ ಜೊತೆಲಿರ್ತದೆ ಅಂತ ಹೇಳಿ ನಿಮಗೆಲ್ಲ ಶುಭವನ್ನು ಕೊಲ್ಲಿ ನಾನು ಮಾತು ಮುಗಿಸ್ತೇನೆ. ಇನ್ನು ಭಾಷಣ ಸಾಕು. ಇನ್ನೇನಿದ್ರು ನನಗೆ ಸಂತೋಷ ಆಯಿತು. ನಿಮ್ಮ ಸಂಭ್ರಮದಲ್ಲಿದ್ದೀರ. ನಿಮ್ಮ ಮಕ್ಕಳು ಹೆಂಗೆ ಸಾಂಸ್ಕೃತಿಕವಾಗಿ ಭಾಗವಹಿಸ್ತಾರೆ, ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಅದರ ಸವಿಯನ್ನು ನೀವು ಸವಿಬೇಕು. ಇನ್ಯಾವುದು ಡಿಸ್ಟರ್ಬ್ ಮಾಡಬೇಡಿ, ಅದೊಂದೇ ಮಾಡಿ ಅಂಥೇಳಿ ಮತ್ತೊಮ್ಮೆ ಮೊಗದ ಮೇಲೆ ನಿಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಅಧ್ಯಕ್ಷರಿಗೆ ಸರ್ವ ರೀತಿಯಲ್ಲೂ ಸಹಾಯ ಮಾಡಿ ಸಂಸ್ಥೆಯನ್ನು ಈ ರೀತಿ ತಂದಿರುವಂಥ ನಮ್ಮ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಆಯಿತು. ನಮ್ಮ ಶಾಲೆಯನ್ನು ದತ್ತು ತೆಗೆದುಕೊಳ್ಳುತ್ತೇನೆ ಎನ್ನುವಂಥ ಮಂಗಳಗೌರಿಯವರ ಸನ್ಮಾನ ಮುಗಿಯಿತು. ಇನ್ನು ನಮ್ಮ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲು ಸಣ್ಣ ಒಂದು ಬಾಡಿಗೆ ಮನೆಯಿಂದ ಕಾರಣರಾದಂಥ ನಮ್ಮ ದಾಳಿಂಬದ ಕೃಷ್ಣೇಗೌಡರು ಮತ್ತು ನಾಗರಾಜ್ ಅವರು ಈಗಿನ ಕಾರ್ಯದರ್ಶಿ ಮತ್ತು ಸಂಸ್ಥಾಪಕ ಅಧ್ಯಕ್ಷರು ನಾಗರಾಜಣ್ಣ ಮತ್ತು ಕೃಷ್ಣಣ್ಣ, ಇವರಿಬ್ಬರಿಗೆ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಿಂದ ಗೌರವಾರ್ಪಣೆ.
ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ಹೂವಿಗೂ ಹಣ್ಣಿಗೂ ಭೂಮಿ ದೇವರು, ನೋವಿಗೂ ನಲಿವಿಗೂ ತಾಯಿ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಳಿಗೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ಜನ್ಮ ಪೂರ್ತಿ ಹಾಡಿದರು ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. 100 ಸಾರಿ ಹೇಳಿದರು ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರು ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. Baby, my lovely baby. Daddy, my lovely daddy. Baby, my lovely baby. ಪ್ರೀತಿನ ಹೊತ್ತು ಬಂದೆ, ಕಡೋಸಿ ಮುತ್ತ Baby, my lovely baby. ಅಜ್ಜಾಲಗ್ನಲ ಅಜ್ಜಿ ಮಾವಿನಲ ಅಕ್ಕಿ ಪಿಕ್ಕಿಗಳ ಬೆಲ್ಲ, ಅಕ್ಕಿ ಪಿಕ್ಕಿಗಳ ಬೆಲ್ಲ.
ಮನಸ್ಸಿಗೆ